ಕಮರ್ಷಿಯಲ್ ತಾಣವಾಗಿ ಬದಲಾದ ಜೂನಿಯರ್ ಕಾಲೇಜು ಮೈದಾನ. ಕ್ರೀಡಾ ಚಟುವಟಿಕೆಗಳು ನಡೆಯುವ ಜಾಗದಲ್ಲಿ ಕಮರ್ಷಿಯಲ್ ಉತ್ಸವಗಳು. ಕಲ್ಪತರು ನಾಡು ಶೈಕ್ಷಣಿಕ ನಗರಿ ಅಂತಲೇ ಕರೆಸಿಕೊಳ್ಳೋ ತುಮಕೂರು ನಗರ ಇದೀಗ ಸ್ಮಾರ್ಟ್ ಸಿಟಿ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ನಗರಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸಾವಿರಾರು ಕೋಟಿ ಹಣ ಬಂದಿದ್ದು, ಆ ಹಣದಿಂದ ನಗರದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳು ನಡೆದಿವೆ. ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನವನ್ನ ಕೂಡ ಅಭಿವೃದ್ಧಿಪಡಿಸಲಾಗಿದೆ. ಆದರೆ ಕ್ರೀಡಾ ಚಟುವಟಿಕೆಗಳಿಗೆ ಬಳಕೆಯಾಗಬೇಕಾಗಿದ್ದ ಈ ಮೈದಾನ ಇದೀಗ ಕೇವಲ ಕಮರ್ಷಿಯಲ್ ಉತ್ಸವಗಳಿಗೆ ಮಾತ್ರ ಬಳಕೆಯಾಗ್ತಾ ಇದ್ದು, ಇದು ಕ್ರೀಡಾ ಪ್ರೇಮಿಗಳ ವಿರೋಧಕ್ಕೆ ಕಾರಣವಾಗಿದೆ. ಎಸ್ ವೀಕ್ಷಕರೇ, ತುಮಕೂರಿನ ಹೃದಯ ಭಾಗದಲ್ಲಿರುವ ಜೂನಿಯರ್ ಕಾಲೇಜು ಮೈದಾನವನ್ನ ತುಮಕೂರಿನ ಕ್ರೀಡಾಪಟುಗಳಿಗೆ ಅನುಕೂಲವಾಗಲಿ ಅಂತ ಸ್ಮಾರ್ಟ್ ಸಿಟಿ ಯೋಜನೆಗಳಲ್ಲಿ ಲಕ್ಷ ಹಣ ಹಾಕಿ ಅಭಿವೃದ್ಧಿಪಡಿಸಲಾಗಿತ್ತು. ಆದರೆ ಈ ಮೈದಾನ ಒಂದ್ ಕಡೆ ಸರ್ಕಾರಿ ಕಾರ್ಯಕ್ರಮ ಮಾಡುವುದಕ್ಕೆ ಬಳಕೆಯಾಗ್ತಾ ಇದ್ರೆ, ಮತ್ತೊಂದ್ ಕಡೆ ಆ ಮೇಳ ಈ ಮೇಳ ಅಂತ ಕೇವಲ ಕಮರ್ಷಿಯಲ್ ಈವೆಂಟ್ಗಳಿಗೆ ಮಾತ್ರ ಬಳಕೆಯಾಗ್ತಾ ಇದೆ. ಇದು ಕ್ರೀಡಾಪಟುಗಳ ಆಕ್ರೋಶಕ್ಕೆ ಪ್ರಬಲ ಕಾರಣವಾಗಿದೆ. ಈ ಬಗ್ಗೆ ರಾಕ್ ಯೂತ್ ಕ್ಲಬ್ ಸಂಸ್ಥಾಪಕ ನರಸಿಂಹರಾಜು ಮಾತನಾಡಿ, ಜೂನಿಯರ್ ಕಾಲೇಜು ಮೈದಾನವನ್ನ ಸರ್ಕಾರಿ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಖಾಸಗಿ ಕಾರ್ಯಕ್ರಮಗಳಿಗೆ ನೀಡಬಾರದು. ಕ್ರೀಡೆಗೆ ಮೀಸಲಿರುವ ಜೂನಿಯರ್ ಕಾಲೇಜು ಮೈದಾನವನ್ನ ಕಮರ್ಷಿಯಲ್ಗಾಗಿ ಬಾಡಿಗೆ ನೀಡುವುದರಿಂದ ಮೈದಾನ ಹಾಳಾಗ್ತಾ ಇದೆ. ಶಾಮಿಯಾನ ಹಾಕಿದವರು ಶಾಮಿಯಾನಕ್ಕಾಗಿ ಹೊಡೆದ ಮೊಳೆಗಳನ್ನ ತೆರವು ಮಾಡ್ತಾ ಇಲ್ಲ, ಜೊತೆಗೆ ಸ್ವಚ್ಛತೆ ಕೂಡ ಮಾಡ್ತಾ ಇಲ್ಲ. ಕಾರ್ಯಕ್ರಮ ಮುಗಿದು 15 ದಿನವಾದರೂ ಯಾವುದೇ ಸ್ವಚ್ಛತೆ ಮಾಡದೇ ಇರುವುದರಿಂದ ಕ್ರೀಡಾಪಟುಗಳು ತೊಂದರೆ ಅನುಭವಿಸುವಂತಾಗಿದೆ. ರಾಕ್ ಯೂತ್ ಕ್ಲಬ್ ಅಂತ ತುಮಕೂರಿನಲ್ಲಿ ಕ್ರೀಡೆಗೆ ನೋಡಿರ್ಬೋದು, ಕ್ರೀಡೆಗೆ ಸುಮಾರು 34 ವರ್ಷ ಆಯಿತು ರಾಕ್ ಯೂತ್ ಕ್ಲಬ್ ಪ್ರಾರಂಭ ಆಗಿ. ಇದೇ ಗ್ರೌಂಡಲ್ಲಿ 34 ಇಯರ್ಸ್ ಫ್ರೀಯಾಗಿ ಆಡ್ಸೋದು ನಾವು ಕ್ರಿಕೆಟ್ನ. ಉಚಿತವಾಗಿ ಕ್ರೀಡೆಯನ್ನು ಹೇಳ್ಕೊಡುವಂಥ ಜಾಗ ಇದು ಫೀಲ್ಡು. ಈ ಫೀಲ್ಡನ್ನು ನಾವು ಕ್ರೀಡೆಗಾಗಿ ಮಾಡ್ತಾ ಇದ್ದೀವಿ. ಆದರೆ ಕಳೆದ ಭಾಳ ವರ್ಷ ನೋಡ್ತಾ ಇದ್ದೀನಿ ನಾನು, ಕಮರ್ಷಿಯಲಿ ಕೊಡೋದಿಲ್ಲ, ಟಿ ವಿಯವರಿಗೆ ಕೊಡ್ತಾರೆ, ಆಮೇಲೆ ಬೇರೆ ಕಾರ್ಯಕ್ರಮ ಕೊಡ್ತಾರೆ, ಅವರೇ ಬೆಳೆ ಕೊಟ್ಟಿದ್ದಾರೆ, ನಾಳೆ ಅನ್ಸಕ್ಕೆ ಕೊಡ್ತಾರೆ. ಈಗ ಫೀಲ್ಡನ್ನು ಏನು ಅನ್ಕೊಂಡು ನನಗಂತೂ ಅರ್ಥ ಆಗ್ತಿಲ್ಲ. ಜೂನಿಯರ್ ಕಾಲೇಜ್ ಫೀಲ್ಡನ್ನು ಕ್ರೀಡೆಗಾಗಿ ನಾವು ಮಾಡಿಸಿದ್ದೀವಿ. ಈಗ ಶಾಸಕರು ಕೂಡ ಅನುದಾನ ಹಾಕಿದ್ದಾರೆ, ಸ್ಮಾರ್ಟ್ ಸಿಟಿ ವರ್ಕ್ ಮಾಡಿದ್ದಾರೆ. ಸ್ಪೋರ್ಟ್ಸ್ ಬಿಟ್ಬಿಟ್ಟು ನೀವು ಪ್ರತಿದಿನ ಪ್ರತಿ ವಾರ 15 ದಿವಸಕ್ಕೊಂದ್ಸರಿ ನಾವು ಸ್ಪೋರ್ಟ್ಸಿಗೆ ಆ ಥರ ಹಾಕೊಂಡು ಕೂತ್ಕೊಂಡ್ರೆ ನೋಡಿ, ಮಳೆ ಹೊಡಿತಾರೆ, ಮಳೆ ತೆಗಿಯಲ್ಲ, ಕ್ಲೀನ್ ಮಾಡಲ್ಲ. ನಾವು ಕ್ಲೀನ್ ಮಾಡಿದ್ದೀವಿ ರೀ, ನಾನೇ ಕ್ಲೀನ್ ನಮ್ಮ ಫೀಲ್ಡಲ್ಲಿ ಮಾಡ್ತೀನಿ. ನಾವು ಸರ್ಕಾರ ನಾನು ಸರ್ಕಾರದ ಭಾಗ ಇದ್ದೀನಪ್ಪ. ಹಂಗಂತ ಬರೀ ಸರ್ಕಾರ ಹೇಳೋದಕ್ಕೆ ಕೂತ್ಕೊಳ್ಳೋಕ್ಕಾಗ್ತದೆ? ನಾನು ಸ್ಪೋರ್ಟ್ಸ್ ನಡೆಸ್ಬೇಕಲ್ರಿ. ನಾನು 35 ಕ್ಲಬ್ ರೀ. ನಾನು 35 ಇಯರ್ಸ್ ಆಗಿದೆ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿ. ನಾನು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಹೋಗಿದ್ದೆ. ನಾನು ನಮ್ಮ ಕ್ಲಬ್ ಆಡ್ತಾ ಇದ್ದಲ್ಲ ಕ್ರಿಕೆಟ್, ಹುಡುಗರು ಎಲ್ಲಾರು ಸರ್, ನಾನು ಮ್ಯಾಚ್ ಇದೆ, ಪರ್ಮಿಷನ್ ಈ ಥರ ಕೊಟ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವೇನು ಮಾಡ್ಬೇಕು ಇದನ್ನು? ದಯವಿಟ್ಟು ಮನೆ ಶಾಸಕರಿಗೆ ನಾನು ಕೇಳ್ತಾ ಇದ್ದೀನಿ, ಕೈ ಮುದ್ದು ಕೇಳ್ತಾ ಇದ್ದೀನಿ, ದಯಮಾಡಿ ಮನೆ ಶಾಸಕರೇ, ಈ ಫೀಲ್ಡನ್ನು ದಯಮಾಡಿ, ತಾವೇ ಚೇರ್ಮನ್ ಇದ್ದೀರಾ ಫೀಲ್ಡ್ಗೆ, ಈ ಫೀಲ್ಡನ್ನು ದಯಮಾಡಿ ಕ್ರೀಡೆಗಾಗಿ ಉಳಿಸಿ ನೀವು. ಇದೇ ವಿಚಾರವಾಗಿ ಮಾತನಾಡಿದ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ದನಿಯಾ ಕುಮಾರ್, ಮೈದಾನವನ್ನ ಯಾವುದೇ ಖಾಸಗಿ ಕಾರ್ಯಕ್ರಮಕ್ಕೆ ಕೊಡಬಾರದಂತ ಹೈಕೋರ್ಟ್ನಿಂದ ಆದೇಶವಿದೆ. ಆದರೆ ಕೆಲ ತಿಂಗಳಿನಿಂದ ಈ ಮೈದಾನವನ್ನ ಖಾಸಗಿಯವರಿಗೆ ಬಾಡಿಗೆ ಕೊಡುವಂತಹ ಕೆಲಸ ನಡೀತಾ ಇದೆ. ಇದರಿಂದ ಕ್ರೀಡಾಪಟುಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಉಗ್ರ ಪ್ರತಿಭಟನೆ ಮಾಡಲಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಆ ಮೈದಾನ ಕ್ರೀಡೆಗೆ ಮಾತ್ರ ಸೀಮಿತ ಅಂತೇಳಿ ಆವಾಗಲೇ ಹೈಕೋರ್ಟಲ್ಲಿ ತೀರ್ಮಾನ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಕ್ರೀಡೆ ಬಿಟ್ಟು ಬೇರೆದಕ್ಕೆ ಕೊಡೋಕ್ಕೆ ಅವಕಾಶ ಇಲ್ಲ. ಯಾಕಪ್ಪ ಅಂದರೆ ಈಗ ಡೈಲಿ ಅಭ್ಯಾಸ ಮಾಡ್ಕೊತಾರೆ ಹುಡುಗರು. ಬೆಳಗ್ಗೆ 4:15 ಸ್ಟಾರ್ಟ್ ಆದರೆ 11 ಗಂಟೆ ತನಕ, ತಿರ್ಗಾ ಮಧ್ಯಾಹ್ನ 4ರಿಂದ ಇವಾಗ ರಾತ್ರಿ ಎಲ್ಲ, ಯಾಕೆಂದರೆ ಬೆಳಕಿರೋದ್ರಿಂದ ಎಲ್ಲದಕ್ಕೂ ಈಗ ಲೈಟ್ ಹಾಕ್ಸ್ಕೊಟ್ಟಿದ್ದಾರೆ. ಈಗ ಅದರಿಂದ ಎಲ್ಲ ನೈಟೆಲ್ಲ ಅಭ್ಯಾಸ ಮಾಡ್ತಾರೆ. ಅದರಿಂದ ಇವತ್ತು ಯಾರ್ಯಾರೋ ಈಗ ಖಾಸಗಿಯವರು ಬಂದು ಅದನ್ನು ತಗೊಂಡು ಅಲ್ಲಿ ಊಟ ಮಾಡೋದು, ಅಲ್ಲೇ ತಟ್ಟೆ ತೊಳೆಯೋದು, ಅಲ್ಲೇ ನೀರು ಬೀಸಾಕೋದು, ಆಮೇಲೆ ಶಾಮಿಯಾನ ಹಾಕ್ಸೋದು, ಮಳೆ ಹೊಡಿಯೋದು, ಮೇಳಗಳು, ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ನಮ್ಮ ಕ್ರೀಡಾಪಟುಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾಡಳಿತ ಮತ್ತು ಏನು ಸರ್ಕಾರಿ ಮೈದಾನದ ಅಧಿಕಾರಿಗಳಿದ್ದಾರಲ್ಲ, ಯಾವುದೇ ಕಾರಣಕ್ಕೂ ಅದು ಕೊಟ್ಕೊಡ್ದು. ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಕನ್ನಡ ಸೇನೆಯಿಂದ ಹಮ್ಮಿಕೊಳ್ತೀವಿ ಅಂತೇಳಿ. ಅದೇನೇ ಇರಲಿ, ಜೂನಿಯರ್ ಕಾಲೇಜು ಮೈದಾನವನ್ನ ವಾಣಿಜ್ಯ ಉದ್ದೇಶಕ್ಕೆ ಬಾಡಿಗೆ ಕೊಡ್ತಾ ಇರುವುದು ನಿಜಕ್ಕೂ ಖಂಡನೀಯ.
ಇನ್ನಾದ್ರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಕ್ರೀಡಾಪಟುಗಳಿಗೆ ಅನುಕೂಲ ಮಾಡಿಕೊಡಬೇಕೆಂಬುದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕಿಂಕರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.